ಸರಿ ಇಲ್ಲ. ಎಲ್ಲರೂ ನೋಡಿ ಇವಾಗೆಲ್ಲ ದುಡ್ಡು ತಿನ್ನೋರೇ ಇಲ್ಲ. ಅವ್ರು ತಗೊಂಡ್ರ ನಿರ್ಧಾರ ಅಂದ್ರೆ ರೈತರಿಗೆ ಲಾಸ್ ಆಗಬಾರ್ದು. ಈಗ ಒಂದು ತಿಂಗಳು ಆಗಿಲ್ಲ, 20, 15, 16 ದಿನ ಆಯ್ತು ಅಧಿಕಾರ ವಹಿಸ್ಕೊಂಡು. ಒಳ್ಳೆ ಆಡಳಿತ ಕೊಡಿ. ಕಾನೂನು ಇವ್ರು ಬೇಕಾದಾಗೆಲ್ಲ ಚೇಂಜ್ ಮಾಡೋದು ತಪ್ಪು ಅಲ್ಲ. ಯೋಜನೆ ಬದಲು ದುಡಿಯೋ ಸೋಂಬೇರಿ ಮಾಡೋ ಬದಲು ಈಗ ಶಕ್ತಿ ಯೋಜನೆಯಿಂದ ಯಾರಿಗಮ್ಮ ಉಪಯೋಗ ಆಗಿದೆ? ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಯಾರಿಗೆ ಅವಶ್ಯಕತೆ ಇದೆ? ಒಂದು ಕಡೆ ಜನ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ ತರೋದು ಹೊರಟಿದ್ದಾರೆ. ಅಂದ್ರೆ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಹಾಗೂ 2,000 ರೂಪಾಯಿ ಅಂದ್ರೆ ಗೃಹಲಕ್ಷ್ಮಿ ಮತ್ತು ಕರೆಂಟ್ ಫ್ರೀ ಗೃಹ ಜ್ಯೋತಿಗೆ ಪರಿಷ್ಕರಣೆಗೆ ಮುಂದಾಗಿದೆ. ಹೊಸ ಅರ್ಜಿ ಅಪ್ಲಿಕೇಶನ್ಗೆ ಮತ್ತೆ ಸರ್ಕಾರ ಹೊಸ ನೀತಿ ನಿಯಮಗಳನ್ನ ತರ್ತಾ ಇದೆ. ಹೀಗಿದ್ದು ಒಂದು ಕಡೆ ಸರ್ಕಾರದ ನೀತಿ ನಿಯಮಗಳಾದ್ರೆ, ಪರಿಷ್ಕರಣೆಗಳಾದ್ರೆ, ಇನ್ನೊಂದು ಕಡೆ ಜನರಿಗೆ ಕರೆಕ್ಟ್ ಆಗಿ ಗೃಹ ಜ್ಯೋತಿ ಆಗಿರ್ಲಿ, ಗೃಹಲಕ್ಷ್ಮಿ ಆಗಿರ್ಲಿ ಅಥವಾ ಗ್ಯಾರಂಟಿ ಯೋಜನೆಗಳಾಗ್ಲಿ ಸರಿಯಾಗಿ ತಲುಪ್ತಾನೆ ಇಲ್ಲೋ ಅಂತ ಕಂಪ್ಲೇಂಟ್ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ? ಸರ್ಕಾರದ ಈ ನಿರ್ಧಾರವನ್ನ ಜನ ಒಪ್ತಾರಾ? ಗ್ಯಾರಂಟಿ ಯೋಜನೆಗಳು ನಿಜಕ್ಕೂ ಜನರಿಗೆ ತಲುಪ್ತಾ ಇಲ್ವಾ? ಕೇಳೋಣ. ಅಮ್ಮ ಹೇಳಿ. ಹೇಳಿದ್ವಿಲ್ಲ, ನಮ್ಮ ಎಡಗೈಯಾಗ ಇಸ್ಕೊಂತಾರೆ, ಬಲಗೈಯಾಗ ಕೊಡ್ತಾರೆ, ಅಷ್ಟೇ. ಒಟ್ನಲ್ಲಿ ಲಾಭ ಏನಿಲ್ಲ. ರೈತರ ಮೇಲೆ ಹಾಕೋದೇ ಎಲ್ಲ. ಪೆಟ್ರೋಲ್ ಜಾಸ್ತಿ, ರೇಷನ್ ಜಾಸ್ತಿ, ಬಸ್ಸಿನ ಚಾರ್ಜ್ ಜಾಸ್ತಿ, ಕಾಸ್ಟ್ಲಿ ಬಸ್ಗಳಿಗೆ. ನಮಗೇನು ಖುಷಿ ಇಲ್ಲ. ಏನು ಗ್ಯಾರಂಟಿ ಅಂತ ನಮಗೆ ನಂಬಿಕೆ ಸಾಲದು. ಒಂದು ತಿಂಗಳು ಬಂದ್ರೆ ಒಂದು ತಿಂಗಳು ಬರಲ್ವಾ? ಅಷ್ಟೇ. ಅವ್ರು ಸಮಾಧಾನಕ್ಕೆ ಕೊಟ್ಟಿರ್ತಾರ. ಆಮೇಲೆ ಒಂದು ತಿಂಗಳು ಬಂದ್ರೆ ಒಂದು ತಿಂಗಳು ಬಂದಿಲ್ಲ. ಎಷ್ಟು ಜನ ಟಿ ವಿಗೆಲ್ಲ ನೋಡ್ತೀವಲ್ಲ, ನನಗೂ ಬಂದಿಲ್ಲ ನಿನಗೂ ಬಂದಿಲ್ಲ ಅಂತಾರೆ. ಅದಕ್ಕೆ ಸಮಾಧಾನ ಏನಿಲ್ಲ. ಅವ್ರು ಕೊಡ್ಲಿಂದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿರ್ಬೇಕು. ಅದೇ ನಮಗೆ ಬೇಕಾಗಿ. ಇವಾಗ ಬರ್ತಿತ್ತ ಗೃಹಲಕ್ಷ್ಮಿ ದುಡ್ಡು? ಬರ್ತಿರ್ತದೆ. ಒಂದು ತಿಂಗಳು ಬಂದರೆ ಇನ್ನೊಂದು ತಿಂಗಳಿಲ್ಲ, ಇನ್ನೊಂದು ತಿಂಗಳು ಬಂದರೆ ಮತ್ತೊಂದು ತಿಂಗಳಿಲ್ಲ, ಆ ಥರ. ಏನು ಹೇಳ್ತೀರಾ ಡಿ ಕೆ ಶಿವಕುಮಾರ್? ಈಗ ಹೊಸ CM, ಹೊಸ ನಿರ್ಧಾರ, ಹೊಸ ರೂಲ್ಸು, ಏನು ಹೇಳ್ತೀರಾ? ಅವ್ರೇನು ನಿರ್ಧಾರ ತಗೊಂತಾರ ಅದು ಅಷ್ಟೇ. ಏನು ಹೇಳೋಕ್ಕಾಗುತ್ತೆ? ಅವ್ರ ನಿರ್ಧಾರಗಳಿಗೆಲ್ಲ ಎಲ್ಲ ಒಪ್ಪಂತದ್ದು ಒಪ್ತೀವಿ, ಒಪ್ಲಿಲ್ಲದಕ್ಕಿಲ್ಲ. ಅವ್ರು ತಗೊಂಡ್ರ ನಿರ್ಧಾರ ಅಂದರೆ ರೈತರಿಗೆ ಲಾಸ್ ಆಗಬಾರ್ದು. ಆ ನಿರ್ಧಾರ ನಮಗೆ ಯಾಕಂದ್ರೆ ರೈತರು ನಾವು ಒಪ್ಪಲ್ಲ. ಅದನ್ನ ರೈತರಿಗೆ ಲಾಸ್ ಆಗಬಾರ್ದು. ಆ ನಿರ್ಧಾರ ತಾಂತೀವಿ. ನಮಗೆ ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ. ಅವಾಗ ಒಂದು ಸ್ವಲ್ಪ ದಿನ ಫ್ರೀ ಬಂತು, ಇವಾಗ ಡಬಲ್ ಮಾಡಿದ್ದಾರೆ. ನಮಗೆ ಅದು ಯಾವುದು ಬೇಕಿಲ್ಲ. ರೈತರಿಗೆ ಒಳ್ಳೇದಾಗಬೇಕು ಅಷ್ಟೇ. ಮೇಡಮ್, ಸರ್ಕಾರ ಈಗ ನೋಡಿ 3 ವರ್ಷದ ಮೇಲೆ 2 ತಿಂಗಳಾಗ್ಲಿಕ್ಕೆ ಬಂತು. ಸೊ ಇಲ್ಲಿ ತನಕ ಇದ್ದಂಥ ಸಮಸ್ಯೆ ಈಗ ಏಕಿಯಾಗಿ ಈಗ ಏನು ಹೇಳ್ತಿದ್ದಾರೆ, ಸತ್ತೋಗಿದ್ದಾರೆ. ಕೆಲವರು ಡಬಲ್ ಈಸ್ಕೊಳ್ತಿದ್ದಾರೆ, ಕೆಲವರು ಬೇನಾಮಿಯಾಗಿ ಈಸ್ಕೊಳ್ತಿದ್ದಾರೆ. ಇದನ್ನು ಪರಿಷ್ಕರಣೆ ಮಾಡಬೇಕಂತ ಆದೇಶ ಬಂದಿದೆ ಅಂದ್ಬಿಟ್ಟು ಮುಖ್ಯಮಂತ್ರಿಯವರು ಸಭೆ ಕರೆದು ಹೇಳ್ತಿದ್ದಾರೆ. ಅಲ್ಲ, ಈಗ ಸರ್ಕಾರದಲ್ಲಿ ಇಲ್ಲಿ ತನಕ ಇವತ್ತು ಬಂದಿರ್ತಕ್ಕಂಥ ಸಮಸ್ಯೆ ನಿಮಗೆ 3 ವರ್ಷದ 2 ತಿಂಗಳು ತನಕ ಬರಲಿಲ್ವಾ? ಒಂದು ಪ್ರಶ್ನೆ. ಇನ್ನೊಂದು, ಈ ಯೋಜನೆಯಿಂದ ಸರ್ಕಾರಕ್ಕೆ ಲಾಭ ಏನಿಲ್ಲ, ನಷ್ಟ ಆಗ್ತಿದೆ. ನೀವೇನು ಮಾಡಿದ್ರಿ? ಗೆಲ್ಲಬೇಕನ್ನೋ ಏಕೈಕ ಉದ್ದೇಶದಿಂದ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ರಿ. ಇಲ್ಲಿ ಏನು ಯಾವುದನ್ನ ನಿಮ್ಮ ಸ್ವಂತ ದುಡ್ಡನ್ನು ಜನರಿಗೆ ಏನು ಹಂಚ್ತಾ ಇಲ್ಲ. ಯಾಕೆಂದರೆ ಜನರಿಗೆ, ಈ ಕೂಲಿ ಕಾರ್ಮಿಕರಿಗೆ ಮತ್ತು ಬಡ ವರ್ಗದವ್ರಿಗೆ, ಮಧ್ಯಮ ವರ್ಗದವ್ರಿಗೆ ನೀವು ಕೊಡ್ತಕ್ಕಂಥದ್ದೇನು, ನೀವು ಸಂಗ್ರಹ ಮಾಡಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಅಲ್ಪ ಪ್ರಮಾಣದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಈ ಯೋಜನೆಗಳು. ಅದರಲ್ಲಿ ಈಗ ಈ ರೀತಿ ಹೇಳಿ ನೀವು ಬೇಕಿದ್ದವ್ರು ತೊಗೊಳ್ತೀರಾ, ಬೇಡದಿದ್ದವ್ರಿಲ್ಲ. ಇದು ಪರಿಷ್ಕರಣೆ ಆಗೋದು ಯಾವಾಗ? ಈ ದುಡ್ಡುಗಳು ಬರೋದು ಯಾವಾಗ? ಈಗ ನಾವು ವಾಹಿನಿಗಳಲ್ಲಿ ನೋಡ್ತಿದ್ದೀವಿ, ಕೆಲವರಿಗೆ ಬರ್ತಾನೇ ಇಲ್ಲ. 2 ತಿಂಗಳಾಯಿತು, 3 ತಿಂಗಳಾಯಿತು ಅಂತಿದ್ದಾರೆ. ಹೀಗೆ ಆಗ್ತಾಯಿದೆ. ಇದು ತೊಡರುಗಳೇ ಜಾಸ್ತಿ, ಲಾಭ ಏನು ಯಾರಿಗೂ ಆಗ್ತಾ ಇಲ್ಲ. ಜೊತೆಗೆ ಈಗ ಏನಾಗುತ್ತೆ, ನಷ್ಟ ಅಂತ ನೀವು ಹೇಳ್ತಿದ್ದೀರ. ಈಗ ನಾನು ಹೇಳೋದು ಒಂದು ಪ್ರಶ್ನೆ. ಈಗ ನೀವು ಒಂದು ತಿಂಗಳು ಆಗಿಲ್ಲ, 20, 15, 16 ದಿನ ಆಯಿತು ಅಧಿಕಾರ ವಹಿಸ್ಕೊಂಡು. ಒಳ್ಳೆ ಆಡಳಿತ ಕೊಡಿ ಜನರಿಗೆ. ಇಲ್ಲಿ ಬೇಕಾಗಿರೋದು ರೈತರಿಗೆ ಕಾಲಕ್ಕೆ ತಕ್ಕಾಗೀಗ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ಬಿತ್ತನೆ ಆರಂಭ ಆಗಬೇಕು. ಅವ್ರಿಗೆ ರಸಗೊಬ್ಬರ ಸಿಗಬೇಕು ರೈತರಿಗೆ. ಜೊತೆಗೆ ರೈತರಿಗೆ ಈಗ ಮಳೆ ಬಂದು, ಈಗ ಜೋರಾಗಿ ಕೆಲವು ಕಡೆ ಎಲ್ಲ ಮಳೆ ಬಂದು ಮನೆಯೇ ಕೊಚ್ಕೊಂಡು ಹೋಯಿತು. ಬೆಳೆದಿರ್ತಕ್ಕಂಥ ಫಸಲೆಲ್ಲ ನೀರು ಪಾಲಾಯಿತು. ಈ ನಾವು ಚಿಕ್ಕಮಗಳೂರು ಅಥವಾ ಈ ಕಡೆ ಚಿತ್ರದುರ್ಗ, ಈ ಕಡೆ ಮತ್ತು ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಈ ಸೈಡು ನಾವೆಲ್ಲೇ ನೋಡ್ತಿದ್ರು ಅನಾಹುತ. ಮಳೆ ಬಂದು ಅನಾಹುತ ಆಗಿ ಬೆಳೆದಿರ್ತಕ್ಕಂಥ ರೈತ ಬೀದಿಗೆ ಬಂದು ಅವನ ಗೋಳು ಕೇಳೋರೇ ಇಲ್ಲ.
ಮನೆ ಮಠ ಹಾಕಿರ್ತಕ್ಕಂಥ ದುಡ್ಡೆಲ್ಲ ಕಳ್ಕೊಂಡು ಈಗ ಕಣ್ಣೀರು ಹಾಕೊಂಡು ರಸ್ತೆಯಲ್ಲಿ ಬಂದು ಗೋಳಾಡ್ತಿದ್ದ ಅವರ ಸಮಸ್ಯೆನ ಬಗೆಹರಿಸಿ ಮತ್ತು ಉದ್ಯೋಗನ ಸೃಷ್ಟಿ ಮಾಡಿ ಮತ್ತು ಎಲ್ಲರಿಗೂ ಒಂದು ಉತ್ತಮವಾದಂಥ ಒಂದು ಕೊಡ್ತಕ್ಕಂಥ ಪದಾರ್ಥ ಸರಿಯಾಗಿ ಇರಲಿ. ನೀವು ಕೊಡ್ತಕ್ಕಂಥ ಯೋಜನೆ ಅದೇನು ಅಷ್ಟು ರುಚಿಕರ ಅನಿಸ್ತಾ ಇಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಗಳು ಕೊಡೋದೇ ಬೇಡ, ಅವಶ್ಯಕತೆನೇ ಇಲ್ಲ ಅದು ಜನರಿಗೆ ಅಂತೀರಾ? ಹೌದು ಖಂಡಿತ ಬೇಡ ಯೋಜನೆಗಳು. ಅದ್ರ ಬದಲಾಗಿ ನೀವು ಪ್ರತಿಯೊಂದು ಮನೆಗೆ ಅಟ್ಲೀಸ್ಟ್ 5 ಜನ 6 ಜನ ಇರ್ತಾರೆ, ಒಂದು 3 ಜನಕ್ಕಾದ್ರೂ ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಕೊಡಿ. ಮತ್ತು ನೀವು ಕೊಡ್ತಕ್ಕಂಥ ಏನು ಕೂಲಿ ಕಾರ್ಮಿಕರು ಇರ್ಬೋದು, ಮನೆ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಗಾರೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಆಟೋ ಓಡಿಸ್ತಕ್ಕಂಥ ಆಟೋ ಚಾಲಕರು ಇರ್ಬೋದು, ಅವ್ರಿಗೆಲ್ಲ ನೀವು ಏನು ಈಗ ಡೀಸಲು ಪೆಟ್ರೋಲು ಮತ್ತು ಸಿಲಿಂಡ್ರ್ ಅಂತ ಏನು ಬರ್ತಾ ಇದೆ ಅದ್ರ ಮೇಲೆ ಹಾಕಿರ್ತಕ್ಕಂಥ ಸೆಲ್ಸು ಹೊರೆನ ಕಡಿಮೆ ಮಾಡಿ, ಜೊತೆಗೆ ನೀವು ಕೊಡ್ತಕ್ಕಂಥ ಈಗ 500 ರೂಪಾಯಿ ಇತ್ತು ಅಂದ್ಕೊಳ್ಳಿ ಒಬ್ಬನ ಕೂಲಿ ಕಾರ್ಮಿಕ, ಅವ್ನಿಗೊಂದು 600-700 ಕೊಡಿ. ಆಗ ಕುಟುಂಬದಲ್ಲಿ ಎಲ್ಲರೂ ತಿನ್ಬೋದು, ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಯೋಜನೆ ಬದಲು ಸೋಂಬೇರಿ ಮಾಡೋ ಬದಲು ಈಗ ಶಕ್ತಿ ಯೋಜನೆಯಿಂದ ಯಾರಿಗಮ್ಮ ಉಪಯೋಗ ಆಗಿದೆ? ಹೆಣ್ಮಕ್ಳು ಮನೇಲಿ ಇದ್ದಾರಾ? ಇದು ಪ್ರಶ್ನೆ. ಮನೇಲಿ ಇದ್ದಾರಾ? ಬೆಂಗಳೂರಿಗೆ ಓಕೆ, ಯಾಕೆಂದರೆ ಏನೋ ಗಾರ್ಮೆಂಟಿಗೆ ಹೋಗ್ಬೋದು, ಕೂಲಿ ಕೆಲಸಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ವಿಲೇಜ್ನಲ್ಲಿ ಇರ್ತಕ್ಕಂಥ ಮಹಿಳೆ ಎಲ್ಲಿಗಮ್ಮ ಮನೇಲಿ ಇದ್ದು ಅಡುಗೆ ಮಾಡ್ಕೊಂಡಿದ್ದು ಮಕ್ಕಳನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಅದು ಸುಖಿ ಸಂಸಾರ ಅಂತ ಹೇಳ್ತಾರೆ. ಈಗ ಸುಖಿ ಸಂಸಾರ ಕಾಣ್ತಿದ್ಯಾ? ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ಮೇಲೆ ಇವಾಗ ಭೇದ ಭಾವನೆ ಮಾಡಬಾರ್ದು. ಅವತ್ತು ಬಡವರು ಓಟ್ ಹಾಕಿಲ್ಲ, ದೊಡ್ಡ ಶ್ರೀಮಂತರು ಓಟ್ ಹಾಕವ್ರೆ, ಅವ್ರಿಗೂ ಕೊಡಬೇಕು. ಅವ್ರಿಗೆ ಬರಬೇಕಾದ್ರೆ ಅವ್ರಿಗೂ ಸಾಮಾನ್ಯ ಜನರಲ್ಲಿ ಈಗ ಬಡವರು ಸಿಗ್ತಾನೆ ಇಲ್ಲ ಸವಲತ್ತುಗಳು. ಕೆಲವು ಶ್ರೀಮಂತರು ಸಿಗೋ ಸವಲತ್ತು ಬಡವರು ಸಿಗ್ತಾನೆ ಇಲ್ಲ. ಈಗ ಭಿನ್ನಾಭಿಪ್ರಾಯ ಮಾಡ್ದಂಗೆ ಆಯ್ತದೆ ಮಹಿಳೆಯರಿಗೆ. ಬಡವರು ಶ್ರೀಮಂತ ಅನ್ನೋದು ಲೆಕ್ಕ ತೊಗೊಂಡ್ರೆ ಅವತ್ತು ಓಟ್ ಹಾಕುವಾಗ ಅವ್ರು ಹೇಳಿ ಆ ರೀತಿ ಓಟ್ ಹಾಕಿಸ್ಕೊಂಡಿಲ್ಲ. ಹಣ ಕೊಡಬೇಕಿದ್ರೆ ಅವತ್ತು ಅವ್ರು ಆ ರೀತಿ ಏನೇ ಓಟ್ ಹಾಕಿಸ್ಕೊಂಡಿಲ್ಲ. ಹಂಗಾಗಿ ಎಲ್ಲರನ್ನೂ ಈಕ್ವಲಾಗಿ ನೋಡಬೇಕು. ಎಲ್ಲರಿಗೂ ಸಿಗಬೇಕು. ಶ್ರೀಮಂತರಾಗಿರ್ಬೋದು, ಅವತ್ತು ಹೇಳಿದ್ದನ್ನು ಇವತ್ತು ಪಾಲಿಸ್ಬೇಕು. ಅಲ್ಲ, ಇವಾಗ ಹೊಸದಾಗಿ ಅರ್ಜಿ ಹಾಕಿ ಮತ್ತೆ ಅದು ಅಪ್ರೂವ್ ಆಗಿ ಮತ್ತೆ ಬರೋ ಅಷ್ಟರಲ್ಲಿ ನಿಮಗೆ ಲೇಟ್ ಆಗುತ್ತೆ, ಸಿಗಲ್ವೇನೋ, ಮತ್ತೆ ಮಧ್ಯೆ ಎಲ್ಲರೂ ಮಿಸ್ ಆಗುತ್ತೆ ಅಂತ ಅನ್ಸಲ್ವಾ? ಕೆಲವ್ರಿಗೆ ಏನು ಅಂತ ಗೊತ್ತಿರಲ್ಲ, ರೂಲ್ಸ್ಗಳು ಗೊತ್ತಿರಲ್ಲ. ಈಗ ಏಜ್ ಆಗಿರೋರಿಗೆ ಕಾನೂನುಗಳು ಗೊತ್ತಿರಲ್ಲ. ಏನು ಮಾಡ್ತಾರೆ ಅವರು? ಕಾನೂನು ಇವ್ರಿಗೆ ಬೇಕಾದಾಗೆಲ್ಲ ಚೇಂಜ್ ಮಾಡೋದು ತಪ್ಪು. ಅದನ್ನ ಓಟ್ ಹಾಕಿಸ್ಕೊಳ್ಳೋವಾಗ ಒಂದು ಕಾನೂನು ಮಾಡಿಬಿಟ್ಟು ಈಗ ಇವರು ಸರ್ಕಾರ ಬದಲಾವಣೆ ಆದಂಗೆ ಒಂದೊಂದು ಕಾನೂನು ಸೃಷ್ಟಿ ಮಾಡೋದು ತಪ್ಪು. ಈಗ ಏನಿದೆ ಅದಿರಲಿ. ಅಲ್ಲ, ಸರ್ಕಾರ ಹೇಳುತ್ತೆ ಕೆಲವರು ಸತ್ತೋಗಿರೋರು ತಗೊಂತಾ ಇದ್ದಾರೆ, ಕೆಲವರು ಆ ರೀತಿ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲದನ್ನು ವಾಪಸ್ ಪರಿಷ್ಕರಣೆ ಮಾಡ್ತೀವಿ, ಎಲ್ಲದನ್ನು ವಾಪಸ್ ಅರ್ಜಿ ಹಾಕಿಸ್ತೀವಿ ಅಂತಿದ್ದಾರೆ. ಅಂದ್ರೆ ನೀವ್ ಹೇಳೋದು ಎಲ್ಲರಿಗೂ ಬೇಡ ಅಂತ? ಪರಿಶೀಲನೆ ಮಾಡಲಿ, ಯಾರು ಸತ್ತವ್ರೋ ಅದನ್ನ ತಡೆ ಹಿಡೀಲಿ, ಬೇಡ ಅಂತ ಹೇಳಲ್ಲ. ಏನಂದ್ರೆ ಎಲೆಕ್ಷನ್ ಟೈಮಲ್ಲಿ ಇವರು ದೊಡ್ಡವರು ಬಡವರು ಅಂತ ಆಯ್ಕೆ ಮಾಡ್ಕೊಂಡು ಎಲೆಕ್ಷನಲ್ಲಿ ಇವರು ಕ್ಯಾನ್ವಾಸ್ ಮಾಡಿಲ್ಲ. ಈಗ ಮಹಿಳೆಯರಂದ್ಮೇಲೆ ಎಲ್ಲರೂ ಒಂದೇನೆ, ಶ್ರೀಮಂತರೇ ಆಗ್ಬೋದು ಬಡವರೇ ಆಗ್ಬೋದು. ಕೆಲವೊಂದು ಬಡವರು ಸಿಗ್ತಾನೆ ಇಲ್ಲ. ಈಗೇನು ಅಂದರೆ ರಾಜಕಾರಣಿಗಳಿಗೆ ಕೆಲವು ಗೊತ್ತಿರಲ್ಲ. ಆಮೇಲೆ ಇಲ್ಲಿ ಸರೌಂಡಿಂಗಲ್ಲೇ ಈ ಮಂಡಲ ಪಂಚಾಯತಿ ಮುಖಾಂತರದಲ್ಲಿ ಬೇಕಾದ ಅವ್ರವ್ರಿಗೆ ಬೇಕಾದಂಥ ವ್ಯಕ್ತಿಗಳಿಗೆ ಇರೋರು ಅಂಥವ್ರಿಗೆ ಕೆಲವೊಂದು ಅನುಕೂಲಗಳು ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ಅದ್ರಲ್ಲಿ ಬಡವ್ರ ಬಾಕ್ಲು ತಡ್ತಾ ಇಲ್ಲ. ಇನ್ನೂ ಕೆಲವೊಂದು ಇದೆ. ನಿಮಗೆ ಗ್ಯಾರಂಟಿ ಯೋಜನೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖುಷಿ ಇದೆಯಾ? ನೆಮ್ಮದಿ ಇದೆಯಾ? ಇದೆ. ಅದ್ರ ಕೆಲವೊಂದು ನಮಗೇನು ಅಂದ್ರೆ ರೂಲ್ಸ್ಗಳೆಲ್ಲ ಮಾಡೋದು ತಪ್ಪು ಇವರು. ಕರೆಂಟ್ ಬಿಲ್ ಫ್ರೀನಾ? ಅಯ್ಯೋ ಹಂಗಂತಾರೆ ಮೇಡಮ್. ಅದೇನು ನಮಗೆ ಫ್ರೀ ಬರ್ತಾ ಇಲ್ಲ. 400 ತಿಂಗ್ಳಿಗೆ 200-300 ಬರ್ತಾನೆ ಇದೆ. ಲಾಭ ಇಲ್ಲ, ಲಾಸೆ. ಲಾಸೆ ಹೇಳೋದಷ್ಟೇ. ಕೆಲವೊಂದು ಪಡ್ಕೊತಾವ್ರೆ ಅಂತ ನಮ್ಮಂಥವ್ರಿಗೆ ಸಿಗ್ತಿಲ್ಲ. ಮಧ್ಯಮ ವರ್ಗದವ್ರಿಗೆ ಏನು ಪ್ರತಿಯೊಂದು ಸವಲತ್ತುಗಳು ಸಿಗ್ತಿಲ್ಲ. ಆದರೆ ಸವಲತ್ತು ಕೊಟ್ಟಿದ್ದಾರೆ, ಅದು ಚೆನ್ನಾಗೈತೆ. ಆದರೆ ಈ ಥರ ರೂಲ್ಸ್ ರೆಗ್ಯುಲೇಷನ್ಗಳು ಈಗ ಗೊತ್ತಿಲ್ಲದೆ ಹೋದವರು ಇರ್ತಾರೆ. ವಯಸ್ಸಾದವ್ರು ಎಲ್ಲರಿಗೂ ಗೊತ್ತಿರಲ್ಲ, ಅವ್ರು ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು. ಈಗ ಯಾರು ಕರ್ಕೋಗಿ ಅವ್ರಿಗೆಲ್ಲರಿಗೂ ಇದೆಲ್ಲ ತೋರಿಸಲ್ಲ, ಮಾಡೋಕ್ಕೆ ಬರಲ್ಲ. ಹಂಗಾಗಿ ಅವರು ಆ ಥರ ಹಿಂಸೆ ಆಯ್ತದೆ. ವಯಸ್ಸಾದವ್ರಿಗೆಲ್ಲ ಹೊಸ ಹಿಂಸೆ ಇವ್ರು ಮಾಡಿರೋ ರೂಲ್ಸು. ಆಮೇಲೆ ಈಗ ಸೊತಗಿರೋರ್ದೆಲ್ಲ ಇಸ್ಕೊತವ್ರೆ, ಅದು ತಪ್ಪು. ಅದನ್ನು ಬೇಕಾದ್ರೆ ಅವ್ರು ಖಂಡಿಸ್ಲಿ, ಅದನ್ನು ಹೊಸಿ ಗುರ್ತಿಸಿ ಅದನ್ನು ಬೇಕಾದ್ರೆ ರದ್ದು ಮಾಡಲಿ. ಹೊಸ ಅರ್ಜಿ ಎಲ್ಲ ಬೇಡ ಅಂತೀರಾ? ಅರ್ಜಿ ಎಲ್ಲ ಬೇಡ. ಈಗ ಏನೋ ಅದಕ್ಕೆ ಬೇರೆ ಥರ ರೂಲ್ಸ್ ಇರ್ತವೆ, ಆ ಥರ ಮಾಡ್ಬೇಕು ಅವರು. ಆದರೆ ಈಗ ತಿಳುವಳಿಕೆ ಇಲ್ಲದೆ ಜನಗಳು, ವಯಸ್ಸಾದವರೆಲ್ಲ ಮನೇಲಿ ಇರೋರೆಲ್ಲ ಇರ್ತಾರೆ ಪಾಪ, ಅವ್ರಿಗೆ ಹೊರಗಡೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ.
ಆ ಜನಗಳು ಪಾಪ ಇದನ್ನೇ ನಂಬ್ಕೊಂಡವ್ರೆ ಎಷ್ಟೋ ಜನ. ಈಗ ಇದು ಕೊಡ್ತಾ ಇರೋದಕ್ಕೆ ಎಷ್ಟೋ ಜನಕ್ಕೆ ಅನುಕೂಲನೂ ಆಗೈತೆ. ವಯಸ್ಸಾದವ್ರಿಗೆ ಈಗ ಯಾರು ಮಕ್ಳುಗಳು ನೋಡ್ಕೊತಾ ಇಲ್ಲ ಅಂಥವ್ರಿಗೆ ಎಲ್ಲರಿಗೂ ಅನುಕೂಲ ಐತೆ. ಈಗ ಅವ್ರಿಗೆ ಗೊತ್ತಿಲ್ಲ, ಹೋಗಿ ಅದೆಲ್ಲ ರೆಡಿ ಮಾಡ್ಸಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅದೊಂದು ಅಸೌಕರ್ಯ ಇಲ್ಲ. ಟೈಮ್ ಟು ಟೈಮ್ ಗೃಹಲಕ್ಷ್ಮಿ ಬರ್ತಾ ಇದೆಯಾ? ಬರ್ತೈತೆ, ಅಕ್ಕಿ ಸಿಗ್ತಾ ಇದೆಯಾ? ಸಿಗ್ತೈತೆ. ಕರೆಂಟ್ ಬಿಲ್ ಫ್ರೀ ಬರ್ತಿದ್ಯಾ? ಅದೇ ಕರೆಂಟ್ ಬಿಲ್ಲೇ ನಮಗೆ ಜಾಸ್ತಿ ಆಯ್ತಾ ಇರೋದು. ಜಾಸ್ತಿ ಆಗ್ತಿದೆ. ಎಷ್ಟು ಬರ್ತಿದೆ? ನಮಗೆ 300-350 ಬರ್ತದೆ ಒಂದು ತಿಂಗಳಿಗೆ. ಎಷ್ಟು ಬರ್ತಿತ್ತು? ಮೊದಲು ಅಷ್ಟೇ ಬರ್ತಿತ್ತು, ಇವಾಗಲೂ ಅಷ್ಟೇ ಬರ್ತಾ ಇದೆ. ಏನು ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಇಲ್ಲ. ಜೀವನ ಎಷ್ಟು ಕಷ್ಟ ಇದೆ. 1,000 ರೂಪಾಯಿ ದುಡಿಯೇನು, 1 ಲೀಟ್ರ್ ಎಣ್ಣೆನೇ 200 ರೂಪಾಯಿ ಮಾಡೋರೆ. ಏನು ಮಾಡ್ತಾರೆ? ಬೇಳೆನೇ ತಗೋತಾರೋ, ಅಕ್ಕಿನೇ ತಗೋತಾರೋ. ಈಗ ಸೊಸೈಟಿ ಅಕ್ಕಿ ಎಲ್ಲ ಟೈಮಲ್ಲಿಗೂ ತಂದಿದ್ದು ತಿಂಗಳೆಲ್ಲ ಆಗಲ್ಲ, ಹಿಂಸೆ ಆಗುತ್ತೆ ಅದನ್ನ. ಅಲ್ಲ, 2,000 ರೂಪಾಯಿ ಕೊಟ್ಟಿರೋದೇ ಆ ಖರ್ಚಿಗೆ ಅಂತ. ಯಾವ ಮೂಲಕ ಆಗುತ್ತೆ ಮೇಡಮ್? ಬೇಡ, ರೈಟ್ ಎಲ್ಲ ಕಮ್ಮಿ ಮಾಡಲಿ, ನಮ್ಗೆ ಯಾವ ದುಡ್ಡು ಬೇಡ. ಎಲ್ಲ ರೈಟ್ರು ಕಮ್ಮಿ ಮಾಡಲಿ, ನಮ್ಗೆ ಯಾವ ದುಡ್ಡು ಬೇಡ. ಅಂದ್ರೆ ನೀವ್ ಹೇಳೋದು ಐಟಮ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, 2,000 ರೂಪಾಯಿನೂ ಸಾಲ್ತಾ ಇಲ್ಲ ತಗೊಳಕ್ಕೆ. ಜೀವನ ಮಾಡೋಕ್ಕಾಗಲ್ಲ ಮೇಡಮ್. 2,000 ರೂಪಾಯಿ ಅವ್ರು ಕೊಡೋದ್ರಲ್ಲಿ ಜೀವನ ಮಾಡೋಕ್ಕಾಗಲ್ಲ. ನಾವು ಒಂದ್ಸಲ ಮಟನ್ ತಂದ್ರೆ ಒಬ್ರು ಬಂದ್ರು ಅಂದ್ರೆ ಮನೆಯೊಳಗೆ 2,000 ರೂಪಾಯಿ ಲೆಕ್ಕ ಬರಲ್ಲ ನಮಗೆ. ರೈಟ್ ಕಮ್ಮಿ ಮಾಡಿ ಅವ್ರು ಕೊಡೋದು ಬೇಡ 2,000 ರೂಪಾಯಿ. ಅತ್ತೆಗೂ ಕೊಡ್ತಾರೆ, ಸೊಸೆಗೂ ಕೊಡ್ತಾರೆ. ಒಂದೇ ಮನೇಲಿ ಅತ್ತೆ 3 ಜನ 4 ಜನ ಸೊಸೆಯರು ಒಟ್ಟಿಗೆ ಕೊಡ್ತಾರೆ. ಇನ್ನೂ ಕೊಡದೇ ಇರೋರು ಅಂಥವ್ರು ಇಲ್ಲೂ ಇಲ್ಲ, ಕೊಟ್ಟೇ ಇಲ್ಲ ದುಡ್ಡ. ಒಬ್ಬೊಬ್ಬರಿಗೆ ದುಡ್ಡೇ ಬರ್ತಾ ಇಲ್ಲ. ಈಗ ಅಂತ್ಯೋದಯ ಅನ್ನೋ ಅಷ್ಟೇ, ಕಾರ್ಡ್ ಆದರೂ ಅಷ್ಟೇ, ರೇಷನ್ ಕಾರ್ಡು ಒಂದೇ ಮನೇಲಿ ಅಂತ್ಯೋದಯ ಕಾರ್ಡ್ ಕೊಡ್ತಾರೆ. ಅವ್ರ ಮನೆ ಇದೆ, ಜಮೀನಿದೆ, ಮತ್ತು ವೃದ್ಧಾಪ್ಯ ವೇತನ, ವಿಧವೆ ವೇತನ, ಪೆನ್ಷನು ಎಲ್ಲ ಹೆಂಗೆ ಕೊಡ್ತಾರೆ. ಅದೆಲ್ಲ ಅವರು ಬಂದು ಎಂಕ್ವೈರಿ ಮಾಡೋರು ಮಾಡಿಲ್ಲ ಯಾವುದೂ. ಈ ಬಡವರು ಏನು ಇಲ್ಲದೇ ಇರೋರು ಕೂಡ ಈಗ ಅವ್ರೆ ಅದ್ಯಾವುದು ಎಂಕ್ವೈರಿ ಮಾಡ್ತಾ ಇಲ್ಲ ಗೌರ್ಮೆಂಟು. ಎಲ್ಲಿ ಹೊರಟವ್ರೆ? ಒಬ್ರು ಮುಂದೆ ಇಲ್ವಲ್ಲ. ಇವಾಗ ಗೃಹಜ್ಯೋತಿ, ಗೃಹಲಕ್ಷ್ಮಿ ಯಾರ್ಯಾರ ಮನೆಗೆ ಹೋಗ್ತಿದೆ ಎಲ್ಲದನ್ನು ಹೊಸದಾಗಿ ಪರಿಷ್ಕರಣೆ ಆಗ್ಬೇಕು, ಹೊಸದಾಗಿ ಅರ್ಜಿ ಹಾಕ್ಬೇಕು ಅಂತಿದ್ದಾರೆ. ಓಕೆನಾ? ಖುಷಿನಾ? ನಾವು ಕಂಡ ಮಟ್ಟಿಗೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಂಥವರು ಸೊಸೆಗೂ ಇಲ್ಲ, ಅತ್ತೆಗೂ ಇಲ್ಲ. ಈಗ ನಮ್ಮ ಪಕ್ಕದ ನಮಗೆ ಬರ್ತದೆ, ಪಕ್ಕದ ಮನೆಯಲ್ಲಿ ಅವ್ರ ಮನೆ ಇಲ್ಲ, ಜಮೀನಿಲ್ಲ. ಆಮೇಲೆ ಮತ್ತು ರೇಷನ್ ಮಾತ್ರ ಕೊಡ್ತಾರೆ, ಮತ್ತು ಇದಿಲ್ಲ ಏನು ಅವ್ರಿಗೆ ಈ ಗೃಹಲಕ್ಷ್ಮಿ ದುಡ್ಡೇ ಇಲ್ಲ. ಏನೋ ಅವ್ರು ಅರ್ಜಿ ಹೋಗಿ ಕೊಟ್ಟರೆ ಅಲ್ಲೋಗ್ರಿ ಇಲ್ಲೋಗ್ರಿ, ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತಾರೆ. ಅದು ಸರಿಯಾಗಿ ಪರ್ಫೆಕ್ಟಾಗಿ ಏನೂ ಹೇಳ್ತಾ ಇಲ್ಲ. ಅಂತ ವ್ಯವಸ್ಥೆನೇ ಸರಿ ಇಲ್ಲ. ಸರಿ ಇಲ್ಲ. ಎಲ್ಲರೂ ನೋಡಿ ಇವಾಗೆಲ್ಲ ದುಡ್ಡು ತಿನ್ನೋರೇ ಎಲ್ಲ. ಎಲ್ಲಿ ಮೇಲಾಡ್ರಿಂದೂ ದುಡ್ಡು ತಿನ್ನೋರೆ. ಎಲ್ಲಿ ನಿಮ್ಗೊಂದು 10 ಲಕ್ಷ ಕೊಟ್ಟರೆ ನನಗೊಂದು 5 ಲಕ್ಷ, ಇನ್ನೊಂದು 2 ಲಕ್ಷ, ಇನ್ನೊಂದು ಲಾಸ್ಟ್ ಬರೋದಕ್ಕೆ 50,000 ಎಲ್ಲಿ ಸಿಗ್ತಾ ಇದೆ? 2,000 ರೂಪಾಯಿಗೆ 1,000 ಕಡೆ ಓಡಾಡಬೇಕು. ಎಲ್ಲಿ ಬರ್ತಾ ಇದೆ? ಇಲ್ಲ ರೀ, ಆ ಮನುಷ್ಯ ಪ್ರಯೋಜನ ಇಲ್ಲ. ಎಲ್ಲ ಗೌರ್ಮೆಂಟ್ ಇದು ಜನಗಳಿಗೆ ಇದು ಮಾಡಬೇಕು, ಹೆಲ್ಪ್ ಮಾಡಬೇಕು. ಎಲ್ಲ ರೇಟ್ ಎಲ್ಲ ಕಮ್ಮಿ ಮಾಡಬೇಕು. ನಾನು ರಿಟೈರ್ಡ್ ಲೆಕ್ಚರರು, ಕಾಸ್ಟ್ ಆಫೀಸರ್ ರಿಟೈರ್ಡ್ ಆಗಿರೋಳು. ನನಗೆ ಅವೆಲ್ಲ ನಮಗೆ ಕೊಡಲ್ಲ. ಅದು ಅವಶ್ಯಕತೆ ಇದ್ದರಿಗೆ ಮಾಡೋದು ಒಳ್ಳೆಯದು. ಯಾರು ಬಿಲೋ ಪಾವರ್ಟಿ ಲೈನ್ ಇರ್ತಾರೆ ಅಂಥವ್ರಿಗೆ, ಅವಶ್ಯಕತೆ ಇರೋರಿಗೆ, ಈ ಹ್ಯಾಂಡಿಕ್ಯಾಪ್ಟು, ಅಂಗವಿಕಲರಿಗೆ, ಏಜ್ಡು ಅಂದರೆ ಯಾರಿಗೆ ದುಡ್ಡು ಕೊಟ್ಟು ಓಡಾಡೋಕ್ಕಾಗಲ್ಲ ಅಂಥವ್ರಿಗೆ ಮಾಡೋದು ಒಳ್ಳೆಯದು. ಬಸ್ ಫ್ರೀ ಅದನ್ನೆಲ್ಲ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾಡೋದು ಒಳ್ಳೆಯದು. ರೇಟ್ ಜಾಸ್ತಿ ಆಗ್ತಿದೆ ಅಂತಂದರೆ ಅದು ಪ್ರೈಸ್ ಕಂಟ್ರೋಲ್ ಮಾಡೋದು ಈಗ ಸೆಂಟ್ರಲ್ ಗೌರ್ಮೆಂಟ್ ಕೈಲೂ ಇದೆ. ಅದು ಈಗ ಅದನ್ನು ಗೌರ್ಮೆಂಟು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ನಾವು ಬರೀ ಸ್ಟೇಟ್ ಗೌರ್ಮೆಂಟ್ ಮೇಲೆ ಮಾತಾಡೋದಷ್ಟೇ ಅಲ್ಲ, ಈವನ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೂ ಪ್ರೈಸ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಮಾಡಬೇಕು. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಇಲ್ಲ ಕಣಮ್ಮ, ಬಂದಿಲ್ಲ. ಯಾಕೆ? ಎಷ್ಟು ತಿಂಗಳಿಂದ ಬರಲಿಲ್ಲ? ಅಲ್ಲೇ 2 ತಿಂಗಳಿಂದ ಬಂದಿಲ್ಲ. ಇಲ್ಲ. ಯಾಕೆ ಅಂತ ಕೇಳಿಲ್ವಾ ನೀವು ಅಲ್ಲಿ? ಯಾರನ್ನ ಕೇಳಕ್ ಹೋಗ, ನನ್ಗೇನ್ ಗೊತ್ತಾಗ್ತೈತಿ? ಆಫೀಸರ್ಸ್ ಯಾರನ್ನೂ ಕೇಳಿಲ್ಲ? ಅಧಿಕಾರಿಗಳನ್ನ ಇಲ್ಲ ಕೇಳಿಲ್ಲ? ಇಲ್ಲ. 2 ತಿಂಗಳಿಂದ ಬಂದಿಲ್ಲ. ಇಲ್ಲ. ಆಮೇಲೆ ಇದೂ ಬಂದಿಲ್ಲ, ವಿಧವೆ ಪೆನ್ಷನ್ ಬಂದಿಲ್ಲ. ವಿಧವಾ ಪೆನ್ಷನ್ ಬಂದಿಲ್ಲ. ಇಲ್ಲ. ಕರೆಂಟ್ ಬಿಲ್ಲು? ಕರೆಂಟ್ ಬಿಲ್ಲು ಈ ಸರಿ ಜಾಸ್ತಿ ಬಂದೈತಿ, 1,000 ರೂಪಾಯಿ ಬಂದೈತಿ. ಯಾರು ಅವ್ರೆ ದುಡಿಯೋಕ್ಕೆ? ನಾನು ಒಬ್ಳೆ ದುಡಿಬೇಕು, ತಿನ್ಕೋಬೇಕು. ಏನ್ ಕೆಲಸ ಮಾಡ್ತೀರಾ? ನಾವು ಡೋಬಿ ಕೆಲಸ ಮಾಡೋದು. ಯಜಮಾನ್ರು ಇಲ್ಲ, ಗಂಡು ಮಕ್ಕಳು ಇಲ್ಲ. ನಾನೇ ಕೂಲಿ ಮಾಡ್ಕೊಂಡು ತಿಂತಾ ಇದ್ದೀನಿ. ನಮಗೆ ಏನು ಮಾಡಬೇಕು, ಏನು ಕೇಳಬೇಕು, ಯಾರನ್ನ ಕೇಳಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಯಾರನ್ನ ಕೇಳೋಣ? ನಾನು ಎಲ್ಲಿಗೆ ಹೋಗ್ಲಿ, ನನಗೆ ಓಡಾಡೋಕ್ಕೂ ಆಗಲ್ಲ. ಮಹಿಳೆಯರಿಗೆ ಬಸ್ ಫ್ರೀ, ಮನೆ ಹೆಂಗಸರಿಗೆ 2,000 ರೂಪಾಯಿ, ಮನೇಲಿ ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ನಿರುದ್ಯೋಗಿಗಳಿಗೆ 3,000 ರೂಪಾಯಿ. ಈ ಯೋಜನೆಗಳನ್ನ ಹೊತ್ತು ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನೀಡಿ ವೋಟ್ ಪಡೆದು ಸರ್ಕಾರ ಕಟ್ಟತ್ತೆ ಕಾಂಗ್ರೆಸ್. ಆದ್ರೆ ಈಗ ಜನ ಹೇಳೋದನ್ನ ನೀವೆಲ್ಲ ಕೇಳಿರ್ಬೋದು. ಈಗ ಹೊಸ ಪರಿಷ್ಕರಣೆ ಹೊರಟಿದೆ, ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ ತರೋದಕ್ಕೆ ಹೊರಟಿದೆ. ಇದರಿಂದ ಜನ ರೊಚ್ಚಿಗೇಳ್ತಾ ಇದ್ದಾರೆ.
ಇದರಿಂದ ಜನರಿಗೆ ಸಮಸ್ಯೆ ಹೆಚ್ಚಾಗುತ್ತೆ ಹೊರತು ಲಾಭ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವರು ಗ್ಯಾರಂಟಿ ಯೋಜನೆಗಳು ನಮಗೆ ಸರಿಯಾಗಿ ತಲುಪ್ತಾನೆ ಇಲ್ಲ ಅನ್ನೋ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನ ನೀಡ್ತಾ ಇದ್ದಾರೆ, ಜೊತೆಗೆ ರೇಟ್ಗಳನ್ನ ಏರಿಸ್ತಾ ಇದ್ದಾರೆ. ಹಾಗಾಗಿ ಮನೆಗೆ ಬರುವ 2,000 ರೂಪಾಯಿ ಮನೆ ಸಾಮಾನು ಖರ್ಚಿಗೂ ಸಾಲ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗಿರ್ಬೋದು ಅಥವಾ ಗ್ಯಾರಂಟಿ ಯೋಜನೆಯ ಲಾಭ ನಷ್ಟಗಳಾಗಿರ್ಬೋದು ಜನರಿಗೆ ಖುಷಿ ಅಂತೂ ತಂದು ಕೊಡ್ತಾ ಇಲ್ಲ, ಬದಲಿಗೆ ಜನರಿಗೆ ಇನ್ನಷ್ಟು ತಲೆನೋವನ್ನ ಹೆಚ್ಚು ಮಾಡ್ತಾ ಇದೆ. ಜನ ಹೇಳ್ತಾ ಇರೋದಿಷ್ಟೇ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಬಡವರಿಗೆ ರೈತರಿಗೆ ಏನು ಸಿಗಬೇಕೋ ಅದನ್ನ ದಕ್ಕಿಸಿ ಬೆಲೆಗಳ ಏರಿಕೆಯನ್ನ ನಿಲ್ಲಿಸಿ ಬೆಲೆಗಳನ್ನ ಕಡಿಮೆ ಮಾಡಿ ನಮಗೆ ಬದುಕೋದಕ್ಕೆ ಬಿಡಿ ಅಂತ ಜನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯದ ಜನ ಪ್ರಜೆಗಳಿಗೋಸ್ಕರ ಯಾವ್ಯಾವ ರೀತಿ ನಿರ್ಧಾರ ತಗೊಳುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಯೋಜನೆ ಕೈಗೊಳ್ಳುತ್ತೆ, DK ಶಿವಕುಮಾರ್ ಅವರ ಹೊಸ ಸರ್ಕಾರ, ಹೊಸ ಸಂಪುಟ ಜನರಿಗೆ ಎಷ್ಟು ಸಹಾಯ ಮಾಡುತ್ತೆ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಶಮ್ಮಿ ಶೆಟ್ಟಿ, ಸುಮನ್ TV ಕನ್ನಡ.